ಈರುಳ್ಳಿ ಸಾಗು ಮಾಡೋದಕ್ಕೆ 2 ಈರುಳ್ಳಿ, 1 ಟೊಮೆಟೊ, ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಸಣ್ಣ ಸಣ್ಣ ಚಾಪ್ ಮಾಡಿ ಇಟ್ಕೊಬೇಕು. ನಿಮ್ಮ ಜಾಸ್ತಿ ಜನ ಇದ್ದರೆ ಈರುಳ್ಳಿ ಜಾಸ್ತಿ ತೊಗೊಳ್ಳಿ. ಸ್ವಲ್ಪ ಆಯಿಲು, ಕರಿಬೇವಿನ ಸೊಪ್ಪು ಮತ್ತು ಸಾಸಿವೆ, ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು 2 ಹಾಕ್ಕೊಳ್ಳಿ. ಸ್ವಲ್ಪ ಹಾಕ್ಕೊಂಡು ಎರಡನ್ನೂ ಹುರ್ಕೊಬೇಕು. ಸ್ವಲ್ಪ ಆಯಿಲ್ ಅದು ಫ್ರೈ ಆಗಬೇಕು. ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಎಣ್ಣೆ ಸ್ವಲ್ಪ ಫ್ರೈ ಆಗಬೇಕದು ಚೆನ್ನಾಗಿ. ಖಾರ ಹೋಗ್ಬೇಕು ಸ್ವಲ್ಪ ಹಸಿಮೆಣ್ಸಿನ್ಕಾಯಿದು. ಚೆನ್ನಾಗಿ ಹುರ್ಕೊಳ್ಳಿ ಅದನ್ನು. ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು 2 ಆಯಿಲಲ್ಲಿ ಫ್ರೈ ಮಾಡ್ಕೊಬೇಕು. ನಾವೇನು ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಈರುಳ್ಳಿನ ಅದನ್ನು ಆ್ಯಡ್ ಮಾಡ್ಕೊಬೇಕು. ಸ್ವಲ್ಪ ಹುರ್ಕೊಬೇಕು. ಈರುಳ್ಳಿ ಸ್ವಲ್ಪ ಮೆತ್ತಗಾಗೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೊಬೇಕು. ಆಯಿಲ್ ಒಳಗಡೆ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಹುರ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಹುರ್ಕೊಂಡಷ್ಟು ಈರುಳ್ಳಿ ಸಾಗು ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹಂಗೆ ಫ್ರೈ ಮಾಡಿ, ಒಂದು 2 ನಿಮಿಷ ಕೈ ಬಿಡ್ದಂಗೆ ಫ್ರೈ ಮಾಡಿ. ಈರುಳ್ಳಿ ಚೆನ್ನಾಗಿ ಬೆಂದಾದ ನಂತರ ಅದಕ್ಕೆ ಸ್ವಲ್ಪ ಬೇಯೋದಕ್ಕೆ ಸ್ವಲ್ಪ ಪುಡಿ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಪುಡಿ ಉಪ್ಪು ಹಾಕಿದ್ರೆ ಚೆನ್ನಾಗಿ ಬೇಯುತ್ತೆ ಬೇಗ ಸಾಫ್ಟಾಗಿ. ಸ್ವಲ್ಪ ಹಂಗೇ ಹುರ್ಕೊಳ್ಳಿ. ಉಪ್ಪು ಹಾಕಿದ ನಂತರ ಚೆನ್ನಾಗಿ ಹುರ್ಕೊಳ್ಳಿ. ಒಂದು 5 ನಿಮಿಷ ಹಂಗೇ ಹುರ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಬೆಂದಷ್ಟು ಈರುಳ್ಳಿ ಸಾಗು ಚೆನ್ನಾಗಿರುತ್ತೆ. ಈರುಳ್ಳಿ ಕೈ ಬಿಡ್ದಂಗೆ ಹುರ್ಕೊಳ್ಳಿ. ಈರುಳ್ಳಿನ ಸ್ವಲ್ಪ ಬೇಯಕ್ಕೆ ಬಿಡಿ. ಈರುಳ್ಳಿನ ಹಂಗಂಗೆ ಮಧ್ಯ ಹುರ್ಕೊತಾ ಇರಬೇಕಿಲ್ಲ, ತಳ ಹತ್ಬಿಡುತ್ತೆ. ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಯಿಲಲ್ಲೇ ಚೆನ್ನಾಗಿ ಫ್ರೈ ಆಗಬೇಕದು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ಸಾಗಿನ ಟೇಸ್ಟು ಸಖತ್ತಾಗಿ ಬರುತ್ತೆ. ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೆಟೊನ ಆ್ಯಡ್ ಮಾಡ್ಕೊಬೇಕು. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದ ನಂತರ ಆ್ಯಡ್ ಮಾಡ್ಕೊಬೇಕು ಟೊಮೆಟೊನೂ ಸೇಮ್ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಟೊಮೆಟೊನ ಸಾಫ್ಟ್ ಆಗೋವರೆಗೂ ಹುರ್ಕೊಬೇಕು. ಟೊಮೆಟೊ ಮತ್ತು ಈರುಳ್ಳಿ 2 ಸಾಫ್ಟ್ ಆಗಬೇಕು. ಟೊಮೆಟೊ ಮತ್ತು ಈರುಳ್ಳಿ ಚೆನ್ನಾಗಿ ಬೇಯ್ಕೊಬೇಕು. ಎರಡನ್ನೂ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಕೈ ಬಿಡ್ದಂಗೆ ಹುರ್ಕೊಬೇಕು. ಹಂಗೆ ಮಿಕ್ಸ್ ಮಾಡ್ಕೊಂಡು ಹುರ್ಕೊತೀರಿ. 2 ಸಾಫ್ಟ್ ಆಗೋವರೆಗೂ ಹುರ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಮತ್ತು ಟೊಮೆಟೊ ಆಯಿಲಲ್ಲಿ ಚೆನ್ನಾಗಿ ಬೆಂದಷ್ಟು ಈರುಳ್ಳಿ ಸಾಗು ಟೇಸ್ಟು ಚೆನ್ನಾಗಿ ಬರುತ್ತೆ. ನಾವು ಸರಿಯಾಗಿ ಹುರ್ಕೊಳ್ಳಿಲ್ಲ ಅಂದರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದನ್ನು. ಅದರಲ್ಲೇ ಮೆತ್ತಗಾಗೋ ಥರ ಚೆನ್ನಾಗಿ ಹುರ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಬೇಕದು. ನಿಮಗೆ ಗೊತ್ತಾಗುತ್ತೆ ನೋಡಿದಾಗ ಬೆಂದಿದೆ ಅದು ಕರೆಕ್ಟಾಗಿ ಅಂತ. ಆವಾಗ ನೀವು ಸ್ವಲ್ಪ ಎಷ್ಟು ಬೇಕಷ್ಟು ನೀರನ್ನು ಆ್ಯಡ್ ಮಾಡ್ಕೊಬೇಕು. ನೀವು ಸಾಗುಗೆ ಎಷ್ಟು ಮಾಡಬೇಕು ಅಂದ್ಕೊಂಡಿದ್ದೀರ, ನಿಮ್ಮ ಮನೇಲಿ ಜನ ಜಾಸ್ತಿ ಇದ್ದರೆ ಜಾಸ್ತಿ ಹಾಕ್ಕೊಳ್ಳಿ ಸ್ವಲ್ಪ ನೀರನ್ನ. ಕಮ್ಮಿ ಇದ್ದರೆ, ಕಮ್ಮಿ ಮೆಂಬರ್ಸ್ ಇದ್ದಾರೆ ಅಂದರೆ ಕಮ್ಮಿ ಸ್ವಲ್ಪ ಹಾಕ್ಕೊಳ್ಳಿ ನೀರನ್ನ. ನಿಮಗೆ ಎಷ್ಟು ಬೇಕಷ್ಟು ನೀರು ಅಡ್ಜಸ್ಟ್ ಮಾಡಿ ಹಾಕ್ಕೊಳ್ಳಿ. ನೀರನ್ನ ಎಷ್ಟು ಬೇಕಷ್ಟು ಅಡ್ಜಸ್ಟ್ ಮಾಡಿ ಹಾಕ್ಕೊಳ್ಳಿ. ನಮ್ಮನೆ 3 ಮೆಂಬರ್ಸ್ ಇರೋದು, ಹಂಗಾಗಿ ನಾನು ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ನಿಮ್ಮನೇಲಿ ಜಾಸ್ತಿ ಜನ ಇದ್ದೀವಿ ನಾವು ಅಂತಂದರೆ ನೀವು ಈರುಳ್ಳಿ ಮತ್ತು ಟೊಮೆಟೊನ ಜಾಸ್ತಿ ಮಾಡ್ಕೊಳ್ಳಿ. ಆದರೆ ಟೊಮೆಟೊ ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಹುಳಿ ಆಗಿಬಿಡುತ್ತೆ ಸಾಗು. ಈರುಳ್ಳಿ ಜಾಸ್ತಿ ಮಾಡ್ಕೊಳ್ಳಿ. ಟೊಮೆಟೊ 1:2 ಥರ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೀವು. ಚೆನ್ನಾಗಿ ಕುದ್ದ ನಂತರ ಚೆನ್ನಾಗಿ ಕುದಿಬೇಕದು. ಕುದ್ದ ನಂತರ ನಾವು ಫಸ್ಟೇ ಕಡಲೆ ಹಿಟ್ಟು ಒಂದು ಬೌಲ್ಗೆ ಕಡಲೆ ಹಿಟ್ಟನ್ನ ಗಂಟಿಲ್ದಂಗೆ ಮಿಕ್ಸ್ ಮಾಡಿ ಇಟ್ಕೊಬೇಕು. ಇದು ಚೆನ್ನಾಗಿ ಕುದೀತಿರಬೇಕು. ಕಡಲೆ ಹಿಟ್ಟು ಗಂಟಿಲ್ದಂಗೆ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಿ ಪಕ್ಕದಲ್ಲಿ ಇಟ್ಕೊಬೇಕು. ಫಸ್ಟು ಸಾಗುಗೆ ಏನು ಕುದೀತಾ ಇರುತ್ತೆ ಸ್ವಲ್ಪ ಅರಿಶಿನ, ಉಪ್ಪು 2 ಹಾಕಿ ಒಂದು 2 ಮಿನಿಟ್ಸು ಕುದಿಯೋಕ್ಕೆ ಬಿಡಬೇಕು. ಅದು ಉಪ್ಪು ಹಿಡಿಬೇಕದು. ಈರುಳ್ಳಿ ಟೊಮೆಟೊ ಏನು ಹಾಕಿರ್ತೀವಲ್ಲ ಅದು ಚೆನ್ನಾಗಿ ಅದರಲ್ಲೇ
ಉಪ್ಪಿಡಿಬೇಕು. ಅದು ಉಪ್ಪಿಡಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಕುದಿಯೋಕ್ಕೆ ಬಿಡಿ ಒಂದು 5 ನಿಮಿಷ. ಅದರಲ್ಲೇ ಅದು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ದಷ್ಟು ಸಾಗು ಟೇಸ್ಟ್ ಬರುತ್ತೆ. ಉಪ್ಪು ನೀವು ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅರಿಶಿನದ ಪುಡಿ ಮೀಡಿಯಮ್ ಆಗಿ ಹಾಕ್ಕೊಳ್ಳಿ, ಎಷ್ಟು ಬೇಕು ಅಷ್ಟು. ಅದು ಚೆನ್ನಾಗಿ ಕುದ್ದಾದ ನಂತರ ನಾವೇನು ಕಲಸಿಟ್ಕೊಂಡಿರ್ತೀವಿ ಕಡಲೆ ಹಿಟ್ಟು, ಅದನ್ನು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಅಕಸ್ಮಾತ್ ಏನಾದರೂ ತೆಳು ಆಯಿತು ಸಾಗು ಅಂದರೆ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡು ಕಡಲೆ ಹಿಟ್ಟು ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ. ಮೀಡಿಯಮ್ ಗಟ್ಟಿ ಇರಲಿ. ಅತಿ ತೆಳು ಮಾಡಿಕೊಂಡ್ರೆ ಸಾಗು ಮತ್ತು ದೋಸೆ, ಇಡ್ಲಿ, ಚಪಾತಿ, ಪೂರಿ ಇದಕ್ಕೆ ಅಷ್ಟೊಂದು ಟೇಸ್ಟ್ ಬರಲ್ಲ. ನೀವು ಮೀಡಿಯಮ್ ಆಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸಾಗು. ಅತಿ ತೆಳುನೂ ಮಾಡಿಕೊಂಡು ಚೆನ್ನಾಗಿರಲ್ಲ, ಅತಿ ಗಟ್ಟಿಯಾದರೂ ಚೆನ್ನಾಗಿರಲ್ಲ. ಮೀಡಿಯಮ್ ಥಿಕ್ನೆಸ್ ಇರಲಿ ಸಾಗು. ಈರುಳ್ಳಿ ಸಾಗು ಒಂದು 5 ನಿಮಿಷ ಕುದಿಬೇಕದು, ಚೆನ್ನಾಗಿ ಬೇಯಬೇಕದು. ಅದೇನು ಕಡಲೆ ಹಿಟ್ಟು ಹಾಕಿರ್ತೀವಲ್ಲ ಅದು ಸ್ವಲ್ಪ ಅದ್ರ ಜೊತೆ ಹೊಂದ್ಕೊಬೇಕು. ಒಂದು 5-10 ನಿಮಿಷ ಚೆನ್ನಾಗಿ ಕುದೀಲಿ. ಮೀಡಿಯಮ್ ಫ್ಲೇವರಲ್ಲಿ ಇಟ್ಕೊಳ್ಳಿ. ಜಾಸ್ತಿ ಉರಿ ಕೊಟ್ಟಷ್ಟು ಅದು ಸ್ವಲ್ಪ ಬೇಗ ಬೇಯಲ್ಲ ಅದು. ಅದೊಂದು 5 ನಿಮಿಷ, ಒಂದು 5-10 ನಿಮಿಷ ಬಿಡಿ. ಅದನ್ನು ಮಧ್ಯ ತಿರುಗ್ತೀರಿ, ಏಕೆಂದರೆ ಅದು ತಳ ಹಿಡಿದ್ಬಿಡುತ್ತೆ. ಕಡಲೆ ಹಿಟ್ಟು ಹಾಕಿರ್ತೀವಲ್ಲ ಅದಕ್ಕೋಸ್ಕರ ಅದು ತಳ ಹಿಡಿದ್ಬಿಡುತ್ತೆ. ಮಧ್ಯ ತಿರುಗಿಸ್ತೀರಿ. ಒಂದು 5-10 ನಿಮಿಷ ಬೇಯಕ್ಕೆ ಬಿಡಿ. ಮಧ್ಯ ಹಂಗೆ ತಿರುಗಿಸ್ತೀರಿ. ಬೇಯುತ್ತೆ ಅಂದ್ಬಿಟ್ಬಿಟ್ರೆ ಅದು ತಳ ಹತ್ಬಿಡುತ್ತೆ, ಆಮೇಲೆ ಟೇಸ್ಟ್ ಚೆನ್ನಾಗಿರಲ್ಲ. ಒಂದು 10 ನಿಮಿಷ ಬಿಟ್ಟರೆ ಅದ್ರ ಮೇಲೆ ಆಯಿಲ್ ಥರ ಬರುತ್ತೆ. ರೆಡಿ ಟು ಈರುಳ್ಳಿ ಸಾಗು. ಕಾಂಬಿನೇಷನ್ನಾಗಿ ಚಪಾತಿಗೆ ಮತ್ತು ಪೂರಿಗೆ, ದೋಸೆ, ಇಡ್ಲಿ ಎಲ್ಲದಕ್ಕೂ ರೆಡಿ ಇರುತ್ತೆ. ಕಾಂಬಿನೇಷನ್ನಾಗಿ ನಾವು ಚಪಾತಿ ಮಾಡ್ಕೊಂಡಿದ್ದೀವಿ ಇವತ್ತು. ಒಮ್ಮೆ ಟ್ರೈ ಮಾಡಿ, ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.